ಪ್ರಾಸಿಕ್ಯೂಷನ್ ಸುಳಿಗೆ ಸಿಲುಕಿರುವಂತಹ ಸಿಎಂ ಸಿದ್ದರಾಮಯ್ಯ ಚಾಮುಂಡಿಗೆ ಪೂಜೆ. ಮೂಡಾ ಮಾಜಿ ಆಯುಕ್ತರ ಸಸ್ಪೆಂಡ್ ಮಾಡಿದೆ ರಾಜ್ಯ ಸರ್ಕಾರಕ್ಕೆ ತಿರುಗುಬಾಣವಾಯ್ತಾ? ಸಿಎಂ ವಿರುದ್ಧ ಮುಗಿಬಿದ್ದಿದ್ಯಾಕೆ ಬಿಜೆಪಿ? ಈ ಸುದ್ದಿಯನ್ನು ನೋಡೋಣ ಮೂಡಾ ಮಲ್ಲ ಯುದ್ಧ ನ್ಯೂಸ್ ಟಾಪ್ 9ನಲ್ಲಿ. ಸಿಎಂ ಸಿದ್ದರಾಮಯ್ಯ ಪ್ರಾಸಿಕ್ಯೂಷನ್ ಭವಿಷ್ಯ ಹೈಕೋರ್ಟ್ ಕಟಕಟೆಯಲ್ಲಿದೆ. ಸೆಪ್ಟೆಂಬರ್ 9ಕ್ಕೆ ವಿಚಾರಣೆ ಮುಂದೂಡಲಾಗಿದ್ದು ಸೆಪ್ಟೆಂಬರ್ 12ರಂದು ವಿಚಾರಣೆ ಮುಗಿದು ಆದೇಶ ಬರುವ ನಿರೀಕ್ಷೆ ಇದೆ. ಇದೇ ಟೆನ್ಷನ್ನಲ್ಲಿರುವ ಸಿಎಂ ಸಿದ್ದರಾಮಯ್ಯ ನಿನ್ನೆ ಚಾಮುಂಡಿ ದೇವಿಯ ಮೊರೆ ಹೋಗಿದ್ರು. ಹಣೆಗೆ ಕುಂಕುಮ ಹಚ್ಕೊಂಡು ಹಿಡಿದು ನಾಡ ದೇವತೆಗೆ ಅರ್ಪಿಸಿದ್ದಾರೆ. ನಮಗೆ ಯಾವನು ಸುಳ್ಳು ಹೇಳಿಲ್ಲ, ಅಸತ್ಯ ನುಡಿದಿಲ್ಲ, ಮತ್ತೆ ತಪ್ಪು ಮಾಡಿಲ್ಲ. ಮುಡಾ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಅಮಾನತು ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಸರ್ಕಾರ ಹೊರಡಿಸಿರೋ ಅಮಾನತು ಆದೇಶವೇ ಸಿಎಂ ಸಿದ್ದರಾಮಯ್ಯಗೆ ಮುಳುವಾಗುವ ಸಾಧ್ಯತೆ ಇದೆ. 50:50 ಅನುಪಾತದಲ್ಲಿ ಸೈಟ್ ಕೊಟ್ಟಿದ್ದೆ ತಪ್ಪು ಅಂತ ಸರ್ಕಾರವೇ ಒಪ್ಪಿಕೊಂಡಿರೋದು ದಿನೇಶ್ ಅಮಾನತು ಆದೇಶದ ಪ್ರತಿಯಲ್ಲಿದೆ. ಸರ್ಕಾರಿ ಆದೇಶವೇ ತಿರುಗುಬಾಣ ಆಗೋ ಸಾಧ್ಯತೆ ಇದೆ. ಮುಡಾ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ವಿರುದ್ಧ ಹಲವು ಆರೋಪ ಮಾಡಲಾಗಿದೆ. 2009ರಲ್ಲಿ 50:50 ಅನುಪಾತದ ಸೈಟ್ ಹಂಚಿಕೆ ನಿಯಮ ಜಾರಿಯಾಗಿದೆ. ಈ ನಿಯಮದ ಅನ್ವಯ 2009ಕ್ಕಿಂತ ಮೊದಲು ನಿರ್ಮಾಣವಾದ ಹಳೆಯ ಬಡಾವಣೆಗಳಿಗೆ 50:50 ಅನುಪಾತ ಅನ್ವಯಿಸಲ್ಲ. ಆದ್ರೂ 2009ರ ಹಿಂದಿನ ಬಡಾವಣೆಗಳ ಬದಲಿ ನಿವೇಶನಗಳಿಗೂ 50:50 ಅನುಪಾತದಡಿ ಸೈಟು ಮಂಜೂರು ಮಾಡಲಾಗಿದೆ. 2009ಕ್ಕಿಂತ ಹಿಂದಿನ ಪ್ರಕರಣಗಳಿಗೂ ಹಲವರಿಗೆ ಮುಡಾ ಸೈಟ್ ನೀಡಿರೋದು ಕಾನೂನು ಬಾಹಿರ ಅಂತ ಸರ್ಕಾರದ ಅಧೀನ ಕಾರ್ಯದರ್ಶಿ ಆದೇಶ ಹೊರಡಿಸಿದ್ದಾರೆ. ಇಂಟ್ರೆಸ್ಟಿಂಗ್ ಅಂದ್ರೆ 2001ರಲ್ಲಿ ದೇವನೂರು 3ನೇ ಹಂತ ಬಡಾವಣೆ ನಿರ್ಮಾಣ ಅಂತ ಸಿಎಂ ಪತ್ನಿ ಪತ್ರವನ್ನ ಬರೆದಿದ್ದಾರೆ. ಇದು ಕೂಡ 2009ಕ್ಕಿಂತ ಮೊದಲೇ ಬರೋದ್ರಿಂದ ಸಿಎಂ ಪತ್ನಿಗೂ ಸೈಟ್ ನೀಡಿರೋದು ಕಾನೂನು ಬಾಹಿರ ಅನ್ನೋ ಚರ್ಚೆ ಎದ್ದಿದೆ. ಮುಡಾ ಆಯುಕ್ತ ದಿನೇಶ್ ಕುಮಾರ್ ಸಸ್ಪೆಂಡ್, ಸರ್ಕಾರವೇ ತಪ್ಪು ಒಪ್ಪಿಕೊಂಡಿರೋ ಬಗ್ಗೆ ಪ್ರಶ್ನೆ ಕೇಳಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಆರ್ಡರ್ ಕಾಪಿಯಲ್ಲಿ ಏನಿದೆ ಅಂತ ನಾನು ನೋಡಿಲ್ಲ ಅಂತ ಖಾರವಾಗಿ ಮಾತನಾಡಿದ್ದಾರೆ. ನಾನು ನೋಡಿಲ್ರಿ, ನೋಡದೆ ಏನ್ ಹೇಳಿ ನಾನು ಗಮನಕ್ಕೆ ಬಂದಿದೆ, ಸಸ್ಪೆಂಡ್ ಆಗಿರೋದು ಗೊತ್ತಾಗಿದೆ. ಬಟ್ ಏನ್ ಬರ್ದಿದ್ದಾರೆ ಆರ್ಡರ್ಸ್ ನಲ್ಲಿ ಅಂತ ಗೊತ್ತಿಲ್ಲ. ಸರ್ಕಾರ 1 ವರ್ಷದಲ್ಲಿ ಹಲವಾರು ಹಗರಣಗಳಲ್ಲಿ ಭಾಗಿಯಾಗಿದೆ. ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ಹಗರಣದಲ್ಲಿ ಸಿಲುಕಿದ್ದಾರೆ. 14 ಸೈಟ್ಗಳು ಸಿಎಂಗೆ ಯಾಕೆ ಬೇಕು ಅಂತ ಜನರು ಪ್ರಶ್ನೆ ಮಾಡ್ತಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಏನು ತಪ್ಪು ಮಾಡಿಲ್ಲವೆಂದ ಮೇಲೆ ಮುಡಾ ಆಯುಕ್ತರನ್ನ ಸಸ್ಪೆಂಡ್ ಮಾಡಿದ್ದೇಕೆ ಅಂತ ಅಶೋಕ್ ಪ್ರಶ್ನಿಸಿದ್ದಾರೆ. ಇದಕ್ಕೆ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದಾರೆ. ಆ 50-50 ಅನುಪಾತ ತಪ್ಪು ಅಂತ ನೀವು ಹೇಳಿದ್ದೀರಾ, ಸರಿಯಾಗಿ ಕ್ರಮ ತೆಗೆದುಕೊಂಡಿಲ್ಲ ಅಂತೇನು ಕೂಡ ಅವನ ಮೇಲೆ ಆಪಾದನೆ ಮಾಡಿ ಈಗ ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀರಾ. ಮತ್ತೆ ಇದಕ್ಕಿಂತ ಏನು ಸಾಕ್ಷಿ ಬೇಕು? ಗೊತ್ತಿಲ್ಲ, ನಾನು ಮಾಡಿಲ್ಲ. ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್. ಮುಡಾ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಅಮಾನತು ವಿಚಾರ ಪ್ರತಿಪಕ್ಷಗಳಿಗೆ ಅಸ್ತ್ರವಾಗಿದೆ. ಹಗರಣ ಆಗಿಲ್ಲ ಎಂದವರು ಕಮಿಷನರ್ ಅನ್ನ ಯಾಕೆ ಅಮಾನತು ಮಾಡಿದ್ರಿ ಅಂತ ಸಂಸದ ಬಸವರಾಜ ಬೊಮ್ಮಾಯಿ ಪ್ರಶ್ನಿಸಿದ್ದಾರೆ. ಕೇಂದ್ರ ಸಚಿವ ವಿ ಸೋಮಣ್ಣ ಕೂಡ ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಅಂತ ಹೇಳಿದ್ದಾರೆ. ಸರ್ಕಾರ ಅಮಾನತು ಮಾಡಿರುವಂತದ್ದು ಅಲ್ಲಿ ಎಲ್ಲವೂ ಕೂಡ ಸರಿ ನಡೆದಿಲ್ಲ, ಕಾನೂನುಬದ್ಧವಾಗಿ ನಡೆದಿಲ್ಲ ಅಂತ ಒಪ್ಕೊಂಡಂಗಾಗಿದೆ. ಉಪ್ಪು ತಿಂದವನು ನೀರು ಕುಡಿಲೇಬೇಕು. ಒಂದು ಭಾರತೀಯರ ಸಂಸ್ಕೃತಿ ಹೆಂಗಿದೆ ಅಂದರೆ ತುಂಬಾ ದಿನ ಎಲ್ಲರನ್ನೂ ಮೋಸ ಮಾಡ್ತಾರೆ. ಮುಡಾ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಸಸ್ಪೆಂಡ್ ನಿಂದಾಗಿ ನನ್ನ ಆರೋಪ ನಿಜವಾಗಿದೆ ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ. ಸೈಟು ಹಂಚಿಕೆ ವಿಚಾರದಲ್ಲಿ ಲೋಪವಾಗಿದೆ ಅನ್ನೋದನ್ನ ಒಪ್ಪಿಕೊಳ್ಳುವಂತೆ ಸರ್ಕಾರ ಮುಡಾ ಮಾಜಿ ಆಯುಕ್ತ ದಿನೇಶ್ ರನ್ನ ಅಮಾನತು ಮಾಡಿದೆ. ಇದೇ ಅಮಾನತು ಆದೇಶ ಪ್ರತಿಯನ್ನ ಕೋರ್ಟ್ಗೆ ನೀಡ್ತೇನೆ ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ. 50-50 ಅನುಪಾತದಲ್ಲಿ ನಿವೇಶನವನ್ನು ಕೊಟ್ಟಿರೋದು ನಿಯಮ ಬಾಹಿರ ಅನ್ನೋ ಹಿನ್ನೆಲೆಯಲ್ಲಿ ಒಬ್ಬ ಅಧಿಕಾರಿನ ಅಮಾನತು ಮಾಡಿದಾರ ಅಂತಂದ್ರೆ ನಿಯಮ ಬಾಹಿರವಾಗಿ 50-50 ಅನುಪಾತ ನಿವೇಶನ ಪಡೆದು ನೀವೇ ಸ್ಪಷ್ಟವಾಗಿ ಒಪ್ಕೊಂಡಾಗಿದೆ. ಪಾಪದ ಕೂಡ ತುಂಬಿದಾಗ ಅದು ಬೇಕಾದ ಶಿಕ್ಷೆ ತಾನೇ ಪ್ರಕೃತಿ ಯಾವ್ದಾದ್ರು ಮಾಡುತ್ತಂತೇಳಿ ಅದೇ ರೀತಿ ಆಗ್ತಾ ಇದೆ.
ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಹಗರಣವನ್ನ ಬಯಲಿಗೆ ಎಳೆದ ಆರ್ಟಿಐ ಕಾರ್ಯಕರ್ತ ಗಂಗರಾಜು ಮೇಲೆ ಹಲ್ಲೆಗೆ ಯತ್ನ ಆರೋಪ ಕೇಳಿ ಬಂದಿದೆ. ಮೈಸೂರು ಶ್ರೀರಂಗಪಟ್ಟಣ ಮುಖ್ಯ ರಸ್ತೆಯಲ್ಲಿ ನಂಬರ್ ಪ್ಲೇಟ್ ಇಲ್ಲದ 2 ಬೈಕ್ಗಳಲ್ಲಿ ಬಂದಿದ್ದ 4 ಆಗಂತಕರು ಹಲ್ಲೆಗೆ ಯತ್ನಿಸಿದ್ರು ಅಂತ ಗಂಗರಾಜು ಪೊಲೀಸ್ ಕಮಿಷನರ್ಗೆ ದೂರು ನೀಡಿದ್ದಾರೆ. ಇನ್ನೊಂದೆಡೆ ತಮ್ಮ ವಿರುದ್ಧ ರಾಜ್ಯಪಾಲರಿಗೆ ಕಾಂಗ್ರೆಸ್ ದೂರು ಸಲ್ಲಿಸಿರುವುದಕ್ಕೆ ಮೇಲ್ಮನೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ನನಗೂ ಅದಕ್ಕೂ ಏನೂ ಸಂಬಂಧ ಇಲ್ಲ. ಆದ್ರೂ ಅಲ್ಲಿ ಇದ್ರು ಅನ್ನೋ ಕಾರಣಕ್ಕೆ ನಾನು ಕೆಲವು ಅಪಾದನೆಗಳು ಮಾಡಿದ್ರಿಂದ ಅವರು ಎದ್ದಿರೋ ಮಾತು ಬಿದ್ದಿರಲಿ ಅಂತ ಹೇಳಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ.